ಲೋ ಮಚ್ಚ ನಿಂಗೆ ಎಷ್ಟು ವರ್ಷ ಇವಾಗ? ನಂಗೆ ಇವಾಗ ಜಸ್ಟ್ 23. ಯಾಕೆ? 23 ನಿಂಗೆ? ಹಾ, ಯಾಕೆ? ಅಲ್ಲ ಮತ್ತೆ ಡಾಕ್ಟ್ರು ಡಾಕ್ಟ್ರಾ? ಯಾವ ಡಾಕ್ಟ್ರು? ಏನ್ ಡಾಕ್ಟ್ರು? ಲೋ ಮಚ್ಚ ನಂಗೆ ಯಾಕೋ ಹೆವಿ ಭಯ ಆಯ್ತು. ಲೋ ನಿಂಗೆ ಯಾಕೋ ಭಯ? ಏನಾಯ್ತು? ಅಲ್ಲ ಡಾಕ್ಟರ್ ಅವತ್ತು ಏನೋ ಯಾವತ್ತು ಯಾವ ಡಾಕ್ಟ್ರು ಮಚ್ಚ? ಏನಂತ ಒಂಚೂರು ಅರ್ಥ ಆಗೋ ತರ ಹೇಳೋ. ಡಾಕ್ಟರ್ ಅವತ್ತು ಬರೀ 13 ವರ್ಷ ಅಂತ ಏನೋ. 13 ವರ್ಷನಾ? ಏನ್ 13 ವರ್ಷ? ಲೋ ಮಚ್ಚ ನಿನ್ ಕಾಲಿಗೆ ಬಿಡ್ತೀನಿ ಪ್ಲೀಸ್, ಕ್ಲೀನ್ ಆಗಿ ಏನಂತ ಹೇಳೋ. ಅಲ್ಲ ಡಾಕ್ಟರ್ ಅವತ್ತು ನಾಯಿಗಳೆಲ್ಲ ಬರೀ 13 ವರ್ಷ ಮಾತ್ರ ಬದುಕದಂದಿದ್ರು, ನಿನಗೆ 23 ವರ್ಷ ಆಗೋಯ್ತು ಅಂತ ಯೋಚನೆ ಮಾಡ್ತಾ ಇದೀನಿ. ನನ್ನ ಮಕ್ಕಳು ಒಂದೊಂದಲ್ಲ ಅಪ್ಪಂಗ್ ಊಟಾರ ಇವಾಗ ಈ ಜಾಬು ನಾನು ನಿನ್ಗೆ ಯಾಕೆ ಕೊಡ್ಬೇಕು? ಪಕ್ಕ ನೀವು ನಂಗೆ ಕೊಡ್ತೀರಾ ಬಿಡಿ ಸರ್. ಯಾಕೆ? ನನ್ ಫ್ರೆಂಡ್ಸ್ ಯಾವಾಗ ಹೇಳ್ತಿರ್ತಾರೆ ಸರ್, ನಿನ್ನಂತ ಬುದ್ಧಿವಂತನ್ಗೆ ಎಲ್ಲಾದ್ರೂ ಕೆಲಸ ಕೊಡ್ಲೇಬೇಕು. ಒಂದ್ ವೇಳೆ ಲಾಫಂಗ ಚಕ್ಕ ನನ್ ಮಗ ಆದ್ರೆ ಕೆಲಸ ಕೊಡಲ್ಲ, ಅವನಿಗೆ ಸ್ವಲ್ಪ ಬುದ್ಧಿ ಇದ್ರು ನಿನ್ನ ಕೆಲಸ ಕೊಟ್ಬಿಡ್ತಾನೆ ಅಂತ ಹೇಳ್ತಿರ್ತಾರೆ ಸರ್. ನಿಮಗ್ ಬುದ್ಧಿ ಇದೆಯಲ್ವಾ ಸರ್? ಹೌದು, ನನಗೆ ತುಂಬಾ ಬುದ್ಧಿ ಇದೆ. ನಾನು ನಾಳೆನೆ ಬಂದು ಚೆನ್ನಾಗ್ಬಿಡು. ಹಾ ಸರ್ ಹೇಳಿ, ಸೆಲ್ರಿ ಎಷ್ಟು ಕೊಡ್ತೀರಾ? ನೋಡಪ್ಪ, ಇವಾಗ ನಾವು 15,000 ಕೊಡ್ತೀವಿ. 1 ವರ್ಷ ಆದ್ಮೇಲೆ 30,000 ಕೊಡ್ತೀವಿ. ಸರಿ, ಹಂಗಾದ್ರೆ ನಾನು 1 ವರ್ಷ ಆದ್ಮೇಲೆ ಬರ್ತೀನಿ. ತಾಯಿನಾಯ್ಕೆ ಸಿಮೆಂಟ್ ಇಲ್ಲದ್ರೆ ಬೆಂಕಿ ಕೊಡ್ತಿಲ್ಲ ನನ್ನ ಮಗನಿಗೆ. ಹಲೋ ಸತೀಶ್, ಏನಕ್ಕೆ ಕೆಲ್ಸಕ್ಕೆ ಬಂದಿಲ್ಲ? ಲೇ ಮ್ಯಾನೇಜರ್, ಇವತ್ತಿಂದ ನಾನ್ ಕೆಲ್ಸಕ್ಕೆ ಬರಲ್ಲ ಕಣ. ಯಾಕೆ ಅಂದ್ರೆ ನಾನು ಕೋಟ್ಯಾಧಿಪತಿ ಆಗ್ತೀನಿ. ಡ್ರೀಮ್ 11 ನಲ್ಲಿ 5 ಟೀಮ್ ಹಾಕಿದ್ದೀನಿ. 1 ಕೋಟಿದು 5 ಕೋಟಿ ಕೆತ್ತಾಗಿ ಕೇಳ್ತೀನಿ. ಅವಾಗ ಐತೆ ನಿನ್ಗೆ? ಹೌದಾ? ಹಂಗಾರೆ ಕೆಲ್ಸಕ್ಕೆ ಬರಲ್ವಾ ನೀನು? ಐತೆ ನಿನ್ಗೆ. ಒಂದ್ ಸ್ವಲ್ಪ ದಿನ ಕಾಯೋಲ್ಲ ಅವಡೆ. ನಿನ್ ಕಂಪ್ನಿನು ಹಿಂಗ್ ಕೊಡ್ಕೋತೀನಿ ನಾನು ಕರೆಕ್ಟಾ ಕ್ಲೀನ್ ಮಾಡಿಸ್ತೀನಿ ನಿನ್ ಕೈಲಿ. ಅಷ್ಟು ಕೋಟಿ ಮಾಡ್ತೀನಿ ನಾನು, ನೋಡ್ತಾ ಇರು. ಸೋಲ್ತಿಯಲ್ಲ ಅವಾಗ ಬಾಪೊಳೆ ಮಗ, ಅವಾಗ ನೋಡ್ಕೋತೀನಿ ನಿನ್ನ. ಒಂದು ಪಕ್ಷ ಭಿಕ್ಷೆ ಬೇಡ ಜೀವನ ಮಾಡ್ತೀನಿ. ನೀನ್ ಕೆಲ್ಸಕ್ ಬರಲ್ಲ. ಇಡು ಫೋನ್ ಇರೋ ನೀನು ಬೋಸೊಡೀಕೆ. ನನಗೊಂದ್ ಮಾತು ಗೊತ್ತಾಗ್ತಾ ಇಲ್ಲ. ಯಾವ್ದು ಮಚ್ಚ? ಅವತ್ತು ಬ್ರೇಕಪ್ ಆದಲ್ಲೂ ನೀನ್ ನನ್ ಜೊತೆ ಇದ್ದೆ. ಫ್ರೆಂಡ್ ಅಂತ ನಾನು ಇದೀನಿ ಅಲ್ವಾ ಮಚ್ಚ? ಅವತ್ತು ಆಕ್ಸಿಡೆಂಟ್ ಆದಲ್ಲೂ ನೀನ್ ನನ್ ಜೊತೆ ಇದ್ದೆ ಮಚ್ಚ. ನೀನ್ ನನ್ ಪ್ರಾಣ ಮಚ್ಚ. ದುಡ್ಡು ಎಲ್ಲ ಖಾಲಿ ಆದ್ಮೇಲೂ ನೀನ್ ನನ್ ಜೊತೆ ಇದ್ದೆ ಮಚ್ಚ. ಹೌದು ಅಲ್ವಾ? ಮನೆಯಿಂದ ಹೊರಗಾಗ್ದಾಗ್ಲೂ ನೀನ್ ನನ್ ಜೊತೆ ಇದ್ದೆ ಮಚ್ಚ. ಫ್ರೆಂಡ್ಶಿಪ್ಗೋಸ್ಕರ ಮಚ್ಚ. ದರಿದ್ರು ನನ್ ಮಗ ನೀನು. ದೂರ ಇರೋ ಲೌಡೆ ನಿನ್ನಿಂದ. ಇನ್ಸ್ಪೆಕ್ಟ್ರೆ, ನೀವ್ FIR ಬರೀತೀರಾ ಬರೆಯಲ್ವಾ? ನನ್ ಬಾಳೆನ್ ಕಿತ್ಕೊಂಡು ಓಡೋದ ಅವನು. ಅಷ್ಟಕ್ಕೆಲ್ಲ FIR ಆಗಕ್ ಆಗಲ್ಲ ಗುರು, ತುಂಬಾ ಕಷ್ಟ ಇದೆ. ನೀವ್ ಹಾಕ್ತಿರಾ ಇಲ್ಲ ನಿಮ್ ಮೇಲೆ ಕೇಸ್ ಹಾಕ್ಲಾ? ಹೋಗ್ಲಿ ತಗೋ, ಈ ಬಾಳೆಹಣ್ಣು ತಗೋ. ಇದನ್ನ ಆ ಬಾಳೆಹಣ್ಣು ಅನ್ಕೊಂಡ್ ತಿನ್ನು ತಗೋ. ಇಲ್ಲ ಇದೇ ಬೇರೆ ಅದೇ ಬೇರೆ, ನಂಗೆ ಅದೇ ಬಾಳೆಹಣ್ಣು ಬೇಕು. ತಗೊಳ ಹೋಗ್ಲಿಲ್ಲ, ಎಷ್ಟು ಆಟ ಮಾಡ್ತೀಯಲ್ಲ? ಇಲ್ಲ ನಂಗೆ ಅದೇ ಬಾಳೆಹಣ್ಣು ಬೇಕು. ತಗೊಳ್ಳೋ, ಆ ಬಾಳೆಹಣ್ಣು ಈ ಬಾಳೆಹಣ್ಣು ಎಲ್ಲ ಒಂದೇ ಕಣೋ. ಇಲ್ಲ ಹಂಗೆಲ್ಲ ಆಗಲ್ಲ. ಈಗ ನಿಮ್ದು ನಿಮ್ ಫ್ರೆಂಡು ಒಂದೇ ಬಾಳೆಹಣ್ಣು ಆಗ್ಬಿಡುತ್ತಾ? ಲಾ ಮಚ್ಚ, ಹಿಂಗೈತ್ ಲೈಫು? ಜಾಲಿ, ಎಲ್ಲ ಜಾಲಿ. ಓ ಆಯ್ತು, ಬಾ ಟೀ ಕುಡಿಯೋಕೆ ಹೋಗೋಣ. ಖಾಲಿ ಕಾಸೆಲ್ಲ ಖಾಲಿ. ಆಯ್ತು, ಗಾಡಿ ತಗೊಂಬ, ನಾನೇ ಹಾಕಿಸ್ತೀನಿ. ಖಾಲಿ ಗಾಡಿಲಿ ಪೆಟ್ರೋಲು ಖಾಲಿ. ಆಯ್ತು, ಬೆಳಗ್ಗೆ ಕಳ್ಸಿ ರೀಲ್ಸ್ ಅಂತ ಇನ್ನು ನೋಡಿಲ್ಲ. ಖಾಲಿ ಮೊಬೈಲ್ ಅಲ್ಲಿ ನೆಟ್ಟು ಖಾಲಿ. ಮತ್ತೆ ಲೈಫು ಜಾಲಿ. ಅಯ್ಯೋ ಬೋಳಿ. ಹಲೋ ಅಲ್ಲ ಮಚ್ಚ, ಹೇಳೋ ಮಚ್ಚ. ಹ್ಯಾಪಿ ಏನು ಹ್ಯಾಪಿ ಶಂಕರ್ ಮಠನ ಅಲ್ಲಲೇ ಶಿವಾಜಿನಗರ ಇದು ಅಲ್ಲಲೇ ಹ್ಯಾಪಿ ಶಿವನೇ ನಿನ್ನ ಆಟಬಲ್ಲೋರ್ ಯಾರ್ಯಾರು, ಗುರುವೇ ನಿನ್ನ ಆಟಬಲ್ಲೋರ್ ಯಾರ್ಯಾರು. ಶಿವ ಅಲ್ಲಲೇ ಬೇವರ್ಸಿ ಹ್ಯಾಪಿ ಶಡೆ ನನ್ ಮಗ. ಅದೆಲ್ಲ ಕೊಡೋ, ಅದ್ ನೀನದು. ಮತ್ತಿನ್ನೇನೋ ನಿಂದು ಹ್ಯಾಪಿ ಶಕರ ಬಕರ. ಏನು ಶಕರ ಬಕರನ? ಸಾರಿ, ಮಕರ ಶಕರ. ಮಕರ ಶಕರ. ಲೋ ಏನ್ ಹೇಳ್ಬೇಕಂತ ಇದ್ಯೋ? ಅದೇ ಮುಚ್ಚೆ ಇವತ್ತು ಹಬ್ಬ. ಸಂಕ್ರಾಂತಿ ಕಣೋ ಅದು. ಹ್ಯಾಪಿ ಮಕರ ಸಂಕ್ರಾಂತಿ ಹೇಳು. ಹ್ಯಾಪಿ ಲೋ ನೀನು ಒಂದೇ ಸರಿ ನೆಕ್ಸ್ಟ್ ವರ್ಷ ಹೇಳ್ಬಿಡು.